ಯಾಕಂದರೆ ನಾವು ಸಂರಕ್ಷಣೆ ಕೊಡ್ತಾ ಇದ್ದೀವಿ. ಆನೆಗಳು 6500 ಸುಮಾರು ಆನೆಗಳಿದ್ದಾವೆ. ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಇವತ್ತು ಹುಲಿ ಸಂಖ್ಯೆಯಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಅರಣ್ಯ ಇಲಾಖೆ, ನಮ್ಮ ಸರ್ಕಾರ ಮಾನವ ಪ್ರಾಣಿ ಸಂಘರ್ಷ ತಡೆಗಟ್ಟಲಿಕ್ಕೆ, ಅದನ್ನು ಬಗೆಹರಿಸಲಿಕ್ಕೆ ಹಗಲಿರುಳು ನಾವು ಶ್ರಮ ಪಡ್ತಾ ಇದ್ದೇವೆ. ಆನೆಗಳು ಅರಣ್ಯದಿಂದ ಹೊರಗಡೆ ಬರದ ರೀತಿಯಲ್ಲಿ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡುವಂಥದ್ದು, ಆನೆ ಕಂದಕ ನಿರ್ಮಾಣ ಮಾಡುವಂಥದ್ದು, ಟೆಂಟೆಕಲ್ ಫೆನ್ಸಿಂಗ್ ಹಾಕುವಂಥದ್ದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಆನೆಗೆ ಆಹಾರ ಬೇಕಾಗಿದೆ. ಆನೆಗೆ ಆಹಾರ ಕೊಡಲಿಕ್ಕೆ, ಆನೆಗೆ ನೀರು, ಅಲ್ಲಿ ಬೇಕಾದಂಥದ್ದು ಏನು ವ್ಯವಸ್ಥೆ ಇದೆ ಅದನ್ನು ಇವತ್ತು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಮಾಡಿದ್ದೇವೆ. ಇವತ್ತು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಮಾಡಿದ್ದೇವೆ, ಆ್ಯಂಟಿ ಡಿಪ್ರಿಡೇಷನ್ ಕ್ಯಾಂಪ್ ಮಾಡಿದ್ದೇವೆ. 100 ಸಿಬ್ಬಂದಿಗಳು ಅಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದೇವೆ. ಎಲಿಫೆಂಟ್ ಟಾಸ್ಕ್ ಫೋರ್ಸ್ ವತಿಯಿಂದ ಆನೆಗಳು ಬಂದಂಥ ಸಂದರ್ಭದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು, ಅವರಿಗೆ ವಾಟ್ಸಪ್ ಮುಖಾಂತರ, ಅವರಿಗೆ ಯೂಟ್ಯೂಬ್ ಮುಖಾಂತರ, ಅವರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಡ್ಯಾಶ್ಬೋರ್ಡ್ ಹಾಕುವಂಥದ್ರ ನಮ್ಮ ಪಕ್ಷ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು. ಬಸವಣ್ಣನವರು ಏನು ಹೇಳಿದ್ದಾರೆ ಆ ತತ್ವಾದರ್ಶದ ಮೇಲೆ ನಡೆಯುವಂಥ ನಮ್ಮ ಪಕ್ಷ. ಹೀಗಾಗಿ ಇವತ್ತು ನಾವು ಯಾವ ಜಾತಿಗೂ ಅನ್ಯಾಯ ಆಗದ ರೀತಿ ಏನು ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿದೆ, ಆ ತೀರ್ಪಿನ ಪ್ರಕಾರ ಯಾರು ಪರ್ಮನೆಂಟ್ ಹಿಂದುಳಿದ ವರ್ಗಗಳ ಆಯೋಗ ಇದೆ ಅವರು ಹೋಗಿ ಸರ್ವೆ ಮಾಡ್ತಾರೆ. ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ಮಾಡಿ, ಆ ಸಮೀಕ್ಷೆ ಆಧಾರದ ಮೇಲೆ ಯಾವ ಸಮುದಾಯ ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹಿಂದುಳಿರುವಿಕೆ ಇದೆ, ಆ ಹಿಂದುಳಿರುವಿಕೆ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಅವರಿಗೆ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಸಂವಿಧಾನಾತ್ಮಕವಾದಂಥ ಪ್ರತಿಯೊಬ್ಬರ ಹಕ್ಕಿದೆ. ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ.